ಚಿರತೆಯ ವಿಜಯ. ಮಕ್ಕಳೇ, ನಿಮಗೆ ಗೊತ್ತಾ ಕಾಡಿನಲ್ಲೇ ತುಂಬಾ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿಯಾದ ಜಂತು ಯಾವುದು ಅಂತ? ಅದು ಚೀತಾ. ಇವತ್ತು ಇಂತಹ ಒಂದು ಚೀತೆಯ ಕಥೆಯನ್ನು ನಾವು ತಿಳ್ಕೊತಿದ್ದೀವಿ. ಒಂದು ಕಾಡಲ್ಲಿ ಜಿಮ್ರು ಚೀತಾ ಅದರ ಮಗನಾದ ಚಿಂಟು ಚೀತಾ ಜೊತೆ ಜೀವಿಸ್ತಿತ್ತು. ಅದೇ ಕಾಡಲ್ಲಿ ಅವ್ರು ಮಾತ್ರ ಅಲ್ಲದೆ ಬೇರೆ ಜಂತುಗಳು ಮತ್ತು ಪಕ್ಷಿಗಳು ಕೂಡ ಜೀವಿಸ್ತಾ ಇತ್ತು. ಜುಮ್ರು ಚೀತಾಗೆ ತುಂಬಾನೇ ಅಹಂಕಾರ. ಅದು ತುಂಬಾನೇ ಶಕ್ತಿಶಾಲಿ ಮತ್ತು ಬುದ್ಧಿವಂತೆ ಅಂತ. ಒಂದಿನ ಹೀಗಿದ್ದಾಗ ಏನಾಯ್ತಂದ್ರೆ, ಏನು ಕಾಡಿನ ವಾಸಿಗಳೇ, ಏನ್ ನಡೀತಾ ಇದೆ? ಏನು ಇಲ್ಲ ಚಿರತೆ, ಸುಮ್ನೆ ಕುತ್ಕೊಂಡು ಮಾತಾಡ್ತಾ ಇದೀವಿ. ಭಯ ಪಡ್ತಾ ಜಿಂಕೆ ತುಂಬಾ ದೂರದಿಂದ ಓಡ್ ಬರುತ್ತೆ. ಏನಾಯ್ತು ಜಿಂಕೆ, ನೀನಿಷ್ಟು ವೇಗವಾಗಿ ಎಲ್ಲಿಂದ ಓಡ್ತಾ ಬರ್ತಾ ಇದೀಯಾ? ಮೊದಲು ಉಸಿರು ತಗೋ ಜಿಂಕೆ, ಆಮೇಲೆ ಹೇಳು ಏನಾಯ್ತಂತ. ಆಮೇಲೆ ಆ ಜಿಂಕೆ ನೀರನ್ನು ಕುಡಿಯುತ್ತೆ. ಈಗ ಹೇಳಿ ಜಿಂಕೆ, ಏನಾಯ್ತು? ನಮ್ಮ ಈ ಕಾಡಿಗೆ ತುಂಬಾ ಭಯಂಕರವಾದ ಜಂತುಗಳು ಬಂದಿದೆ. ಅದನ್ ಕೇಳಿಸ್ಕೊಂಡು ಜಂತುಗಳೆಲ್ಲ ತುಂಬಾ ಭಯ ಪಡ್ತವೆ. ಏನೋ ಪ್ರಮಾದನ? ಏನ್ ಹೇಳ್ತಿದ್ಯಾ? ಪ್ರಮಾದನ? ಹೌದು, ನಾನು ನೋಡ್ದೆ. ನಾನು ಕಾಡಿನಾಚೆ ಆಹಾರ ತಿಂತಿದ್ದಾಗ ತುಂಬಾ ಜಂತುಗಳು ಗುಂಪಾಗಿ ನಮ್ಮ ಕಾಡಾಚೆ ಬಂದಿದ್ದನ್ನು ನೋಡ್ದೆ. ಒಂದಲ್ಲ ಒಂದಿನ ಅವು ಖಂಡಿತವಾಗ್ಲೂ ನಮ್ಮ ಕಾಡೊಳಗಡೆ ಬರ್ತವೆ. ನರೆ, ತೋಳ ಮತ್ತೆ ಸಿಂಹ ಇತ್ತು, ನಾನು ನೋಡ್ದೆ. ಅಯ್ಯೋ ದೇವ್ರೆ, ಭಯಾನಕ ಪ್ರಾಣಿಗಳ. ಇದಂತೂ ತುಂಬಾ ದೊಡ್ಡ ಸಮಸ್ಯೆ ಆಯ್ತು. ಆ ಪ್ರಾಣಿಗಳು ನಮ್ಮ ಕಾಡಿನಲ್ಲಿ ಬಂದ್ರೆ ನಮ್ಮೆಲ್ಲರನ್ನ ತಿಂದು ಹಾಕ್ತವೆ. ಆ ದೇವರ ದಯೆಯಿಂದ ಹೆಂಗೋ ಅವುಗಳ ದೃಷ್ಟಿ ನನ್ ಮೇಲೆ ಬಿದ್ದಿಲ್ಲ. ಇಲ್ಲಾಂದಿದ್ರೆ ಅವುಗಳು ನನ್ನನ್ನ ಅಲ್ಲೇ ಸಾಯಿಸಿ ತಿನ್ಬಿಡ್ತಾ ಇತ್ತು. ಆದ್ರೆ ಆ ಪ್ರಾಣಿಗಳು ಇಲ್ಲಿ ಹೆಂಗ್ ಬಂದ್ವು? ಈ ಇಲಾಖೆಯಲ್ಲಿ ಒಂದು ಭಯಾನಕ ಪ್ರಾಣಿಗಳಿರ್ಲಿಲ್ಲ. ಆಗ ಎಲ್ಲರೂ ತುಂಬಾ ಭಯ ಪಡ್ತಾರೆ. ನಾವೀಗ ಆ ಪ್ರಾಣಿಗಳನ್ನ ಹೇಗೆ ತಡೆಯೋದು? ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನನ್ನನ್ನ ಈ ಕಾಡಿನ ರಾಜನನ್ನಾಗಿ ಮಾಡಿ. ನಾನು ಮಾತು ಕೊಡ್ತೀನಿ, ನಾನು ಈ ಕಾಡಿನ ಪ್ರಾಣಿಗಳ ಮೇಲೆ ಒಂದು ಗುರುತು ಕೂಡ ಬೀಳೋದಕ್ ಬಿಡಲ್ಲ. ಅಯ್ಯೋ ಚಿರತೆಯನ್ನ ನಾನು ಒಪ್ಕೋತೀನಿ, ನೀನ್ ನಮ್ಮೆಲ್ಲರಿಗಿಂತ ಶಕ್ತಿವಂತ ಅಂತ. ಆದ್ರೆ ಒಮ್ಮೆ ಕಾಡಲ್ಲಿ ಬಿರುಗಾಳಿ ಬಂದಾಗ ನೀವು ನಿಮ್ಮ ಕುಟುಂಬದವರನ್ನ ಮಾತ್ರ ರಕ್ಷಣೆ ಮಾಡ್ತಿದ್ರಿ. ಒಬ್ಬ ರಾಜನಾದವನು ಹೀಗೆಲ್ಲ ಮಾಡ್ತಾನಾ? ಆ ಸನ್ನಿವೇಶ ನಿಮಗೆ ನೆನಪಿದೆ ಅಲ್ವಾ? ನಿಜ ಹೇಳ್ದೆ ಕರಡಿ, ಪ್ರಜೆಗಳನ್ನ ರಕ್ಷಣೆ ಮಾಡುವುದು ರಾಜನ ಕರ್ತವ್ಯವಾಗಿರುತ್ತೆ. ಅವರನ್ನ ಎಲ್ಲ ಅಪಾಯದಿಂದ ಕಾಪಾಡಬೇಕು. ನಿಮ್ಮ ತರ ಅಪಾಯ ಬಂದಾಗ ಕೇವಲ ತನ್ನ ಬಗ್ಗೆ ಯೋಚನೆ ಮಾಡುವುದಲ್ಲ. ಆನೆ ಅಣ್ಣ, ನನ್ನಿಂದ ಅವತ್ತು ತಪ್ಪಾಗಿತ್ತು, ಆದ್ರೆ ವಚನ ಕೊಡ್ತೀನಿ, ಇನ್ನು ಮುಂದೆ ಯಾವತ್ತೂ ಈ ತರ ಮಾಡೋದಿಲ್ಲ. ಇಲ್ಲ ಚಿರತೆ, ನಿನ್ನ ಮೇಲೆ ವಿಶ್ವಾಸ ಮಾಡೋದಕ್ಕಾಗಲ್ಲ. ನೀನು ಈ ಕಾಡಿನ ರಾಜ ಯಾವತ್ತೂ ಆಗಲ್ಲ. ಹೇ ಕಾಡಿನ ವಾಸಿಗಳೇ, ಹೊರಗಡೆ ಭಯಾನಕ ಪ್ರಾಣಿಗಳು ಅಡ್ಡಾಡ್ತಿವೆ. ಹೀಗಾಗಿ ಯಾರು ಕಾಡಿನಿಂದ ಹೊರಗೆ ಹೋಗ್ಬೇಡಿ. ಎಲ್ಲರೂ ತಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರಿ. ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಚೀತಾ ತುಂಬಾ ಕಾಲದಿಂದ ಆ ಕಾಡಿಗೆ ರಾಜನಾಗ್ಬೇಕು ಅಂತ ಕಾಯ್ತಾ ಇರುತ್ತೆ. ಆದ್ರೆ ಆ ಜಂತುಗಳ ಮನಸ್ಸನ್ನು ಅದ ಕೈಯಲ್ಲಿ ಗೆಲ್ಲೋಕೆ ಆಗೋದಿಲ್ಲ. ಇದರ ಎಲ್ಲದರ ಮಧ್ಯದಲ್ಲಿ ಆ ಕಾಡೊಳಗಡೆ ಘೋರ ಪ್ರಾಣಿಗಳ ಪ್ರವೇಶ ಬೇರೆ ಆಗುತ್ತೆ. 2 ದಿನದ ನಂತರ ಕಾಡೊಳಗಡೆ ಇವುಗಳು ಬೇಟೆಯಾಡಕ್ಕೆ ಸುತ್ತಾಡಕ್ಕೆ ಶುರು ಮಾಡ್ತವೆ. ಅರೇ ವಾ, ಇಲ್ಲಂತೂ ಎಷ್ಟೊಂದು ಪ್ರಾಣಿ ಪಕ್ಷಿಗಳ ಮನೆ ಇದೆ. ನನಗನ್ಸುತ್ತೆ ಇಲ್ಲಿ ತುಂಬಾ ಊಟ ಸಿಗುತ್ತೆ ಅಂತ. ನಿಜ ಹೇಳ್ದೆ ನರಿಯಣ್ಣ, ನನಗನ್ಸುತ್ತೆ ಇನ್ನು ದಿನದ ಬೇಟೆಯನ್ನ ಹುಡುಕುವ ಠಿಕಾಣೆ ನಮಗೆ ಇಲ್ಲೇ ಮಾಡ್ಬೇಕು ಅಂತ. ಬನ್ನಿ, ಹಾಗಾದ್ರೆ ನಾವು ಬೇಟೆಯಾಡಕ್ಕೆ ಹೋಗೋಣ. ಕಾಡಿನ ಜಂತುಗಳು ಪಾಪ ತುಂಬಾನೇ ಭಯ ಪಟ್ಟಿರ್ತವೆ. ಅದರಿಂದ ಅವ್ರ ಮನೆಯಲ್ಲೇ ಬಚ್ಚಿಟ್ಕೊಂಡಿರ್ತವೆ. ಇನ್ನೊಂದು ಕಡೆ ಈ ಜಂತುಗಳು ಬೇಟೆಯಾಡಕ್ಕೆ ಶುರು ಮಾಡಿರ್ತವೆ. ಒಂದ್ ಕಡೆ ಪಾಪ ಜಿಂಕೆ ಮನೆಗೆ ಬಾಗ್ಲೇ ಇರೋದಿಲ್ಲ, ಭಯ ಪಡ್ತು ನರ್ಲಾಡ್ತಿರುತ್ತೆ. ಆ ಕಾಡು ಪೂರ್ತಿ ಈ ಜಂತುಗಳ ಗರ್ಜನೆ ಮಾತ್ರ ಎಲ್ಲರಿಗೂ ಕೇಳಿಸ್ತಾ ಇತ್ತು. ಅಯ್ಯೋ, ಇವುಗಳು ಬೇಟೆಯಾಡಕ್ ಶುರು ಮಾಡ್ಬಿಟ್ಟಿದೆ ಅಂತ ನನಗೆ ಅನ್ಸತ್ತೆ. ನನ್ನ ಮನೆಗೆ ಬಾಗಿಲಿಲ್ಲ, ಈಗ ಇಲ್ಲಿಗೆ ಬಂದ್ರೆ ನನ್ನನ್ನ ಖಚಿತವಾಗ್ಲೂ ಸಾಯಿಸ್ಬಿಡ್ತಾರೆ. ಆ ಜಿಂಕೆ ಭಯ ಪಡ್ತಿರುತ್ತೆ. ಅದೇ ಸಮಯದಲ್ಲಿ ಶೇರ್ ಒಳಗಡೆ ಬರ್ತಾನೆ. ಅಯ್ಯೋ, ವಾ, ಎಂತಹ ಶಿಕಾರಿ ಸಿಕ್ಕಿದೆ. ಸ್ನೇಹಿತರೆ, ಸಿಕ್ಕಿತು ಇವತ್ತಿನ ಬೇಟೆ. ಬನ್ನಿ ಈ ಜಿಂಕೆಯನ್ನ ತಿನ್ನೋಣ. ಅಯ್ಯೋ ಪಾಪ, ಈಗ ಜಿಂಕೆ ಅಕ್ಕನ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಹೌದು, ಇವರು ತುಂಬಾನೇ ಭಯಂಕರವಾಗಿದ್ದಾರೆ. ಇವ್ರ ಹತ್ರದಿಂದ ದೂರ ಇರ್ಬೇಕು. ಸ್ವಲ್ಪ ತಾದ ನಂತರ ಇವತ್ತಂತೂ ಮಜಾನೇ ಬಂತು. ಸ್ನೇಹಿತರೆ, ಯಾಕೆ ನಾವು ಈ ಬೆಟ್ಟವನ್ನೇ ನಮ್ಮ ಮನೆಯನ್ನಾಗಿಸ್ಕೊಳ್ಬಾರ್ದು? ಈ ಕಾಡು ಕೂಡ ಇಲ್ಲಿ ಹತ್ತಿರದಲ್ಲಿದೆ. ನಾವು ದಿನವೂ ಹೋಗಿ ಒಂದು ಬೇಟೆಯನ್ನ ತಗೊಂಡ್ ಬರ್ಬೋದು ಮತ್ತು ಆರಾಮವಾಗಿ ಇಲ್ಲಿ ಕೂತ್ಕೊಂಡು ತಿನ್ಬಹುದು. ಏನ್ ಹೇಳ್ತಿದ್ಯಾ ಶೇರ್ ನೀನು? ನಮ್ಮ ಕಾಡಲ್ಲಿ ನಮಗೆ ಆಹಾರನೇ ಸಿಗೋದಿಲ್ಲ ಅಲ್ವಾ? ಆಗ ಶೇರ್ ಮತ್ತು ಬೇರೆ ಜಂತುಗಳು ಅಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ತಾರೆ. ಇದೇ ತರ ದಿನಗಳು ಸಾಗಕ್ಕೆ ಶುರು ಆಯ್ತು.
ಈ ಒಂದು ಜಂತುಗಳ ದೌರ್ಜನ್ಯವನ್ನು ನೋಡಿದ ಜಂತುಗಳು ತುಂಬಾನೇ ಭಯಪಟ್ಟು ಆಚೆನೆ ಬರೋದಿಲ್ಲ. ಅವರ ಮನೆಗಳಲ್ಲೇ ಎಲ್ಲರೂ ಬಚ್ಚಿಟ್ಕೊಂಡಿರ್ತಾರೆ. ಅದನ್ನ ನೋಡಿದ ಆ ಚೀತಾ ಕೂಡ ಆಚೆ ಬರೋದಿಲ್ಲ. ಅವನ ಮಗನಾದ ಚಿಂಟು ಜೊತೆಗೆ ಅಲ್ಲೇ ಇರ್ತಾನೆ. ಹೀಗಿದ್ದಾಗ ಒಂದಿನ ಚೀತಾ ಸ್ವಲ್ಪ ನಿದ್ದೆ ಮಾಡ್ತಾನೆ. ಅಪ್ಪ ಅಂತರೂ ಮಲಗ್ಬಿಟ್ರು. ನಾನೀಗ ಹೊರಗೆ ಹೋಗಿ ಆಟ ಆಡ್ತೀನಿ. ಚಿಂಟು ಚೀತಾ ಆಚೆ ಬಂದ್ಬಿಡ್ತಾನೆ. ಆಗ ಅವನು ಮುಂದೆ ಆ ಭಯಂಕರವಾದ ಜಂತುಗಳು ಬರ್ತವೆ. ಚಿರತೆಯ ಮರಿಯ ಸ್ನೇಹಿತರೆ, ಇದನ್ನ ಹಿಡೀರಿ. ಆಮೇಲೆ ಅವನನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ. ಅವರು ಅಲ್ಲಿಂದ ಹೋದ ನಂತರ ಬೇರೆ ಎಲ್ಲಾ ಜಂತುಗಳು ಆಚೆ ಬಂದು ಹೀಗಂತ ಮಾತಾಡ್ಕೋತಾವೆ. ಇವತ್ತು ಆ ಭಯಾನಕ ಪ್ರಾಣಿಗಳು ಚಿರತೆ ಮರಿಯನ್ನ ಹಿಡಿದುಕೊಂಡು ಹೋಗಿವೆ. ಹೌದು, ಇದೇ ತರ ನಡೀತಿದ್ರೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅದೇ ಸಮಯದಲ್ಲಿ ಜುಮ್ರು ಆಚೆ ಬರ್ತಾನೆ. ಚಿಂಟು ಮಗನೇ ಎಲ್ಲಿದೀಯಾ ನೀನು? ಚಿರತೆಯನ್ನ ನಿಮ್ಮ ಮಗುವನ್ನ ಆ ಭಯಾನಕ ಪ್ರಾಣಿ ಹಿಡ್ಕೊಂಡೋಯ್ತು. ಏನು? ಬೇಗ ಹೋಗಿ ನಿಮ್ಮ ಮಗುವನ್ನ ಕಾಪಾಡಿ ಚಿರತೆ ಅಣ್ಣ, ಇಲ್ಲ ಅಂದ್ರೆ ಆ ಭಯಾನಕ ಪ್ರಾಣಿಗಳು ನಿಮ್ಮ ಮಗುವನ್ನ ಕೊಲ್ಲುತ್ತವೆ. ಸ್ನೇಹಿತರೆ, ನೀವು ನನ್ನ ಜೊತೆಗೆ ಬನ್ನಿ. ಅಲ್ಲ, ನನ್ನ ಮಗುವಿನ ಪ್ರಾಣ ಅಪಾಯದಲ್ಲಿದೆ. ಅವನನ್ನ ನಾವು ಕಾಪಾಡಬೇಕು. ನಾವ್ಯಾಕೆ ಬರ್ಬೇಕು ಚಿರತೆ ಅಣ್ಣ? ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನೀನ್ ತುಂಬಾ ಶಕ್ತಿಶಾಲಿ ಅಂತ. ಈಗ ಹೋಗಿ ನಿನ್ನ ಮಗನನ್ನ ಭಯಾನಕ ಪ್ರಾಣಿಗಳಿಂದ ಕಾಪಾಡು. ಆದ್ರೆ ನಾನು ಒಬ್ನೇ ಹೇಗೋಗ್ಲಿ? ಅವ್ರು ಎಷ್ಟೊಂದ್ ಜನ ಇದ್ದಾರೆ, ನಾನು ಒಬ್ಬನೇ ಹೇಗೆ ಹೋರಾಡ್ಲಿ? ಹೌದಾ, ನೀನಂತರೂ ಈ ಕಾಡಿನ ರಾಜನಾಗ್ಬೇಕು ಅಲ್ವಾ? ಈಗ ನೀನು ನಿನ್ನ ಮಗನನ್ನ ಕಾಪಾಡ್ಕೊಂಡ್ ಬಂದ್ರೆ ನಾವ್ ಅರ್ಥ ಮಾಡ್ಕೋತೀವಿ ನೀನು ನಿಜವಾಗ್ಲೂ ಶಕ್ತಿಶಾಲಿ ಅಂತ. ನಮ್ಮ ಕಾಡಿನ ರಾಜನನ್ನಾಗಿ ನಿನ್ನನ್ನೇ ಮಾಡ್ತೀವಿ. ಚೀತಾಗೆ ಈಗ 2 ಸವಾಲು. ಅವನೊಂದ್ ಕಡೆ ಮಗನನ್ನ ಕಾಪಾಡಬೇಕು, ಇನ್ನೊಂದು ಕಡೆ ಅವನು ಧೈರ್ಯವಂತ ಅಂತ ಪ್ರೂವ್ ಮಾಡ್ಬೇಕು. ಆದ್ರೆ ಚೀತಾ ಜೊತೆ ಯಾರು ಬರಕ್ಕೆ ತಯಾರಾಗೇ ಇಲ್ಲ. ಆಗ ಬೇರೆ ಏನು ಮಾಡಕ್ಕಾಗ್ದೆ ಚೀತಾ ಮಗನನ್ನು ಹುಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ನಾನು ಯಾಕೆ ಹೆದರ್ತಾ ಇದ್ದೀನಿ? ನಾನು ಶಕ್ತಿಶಾಲಿ ಅಲ್ವಾ? ನಾನು ಯಾರನ್ನ ಬೇಕಾದ್ರೂ ಕೊಲ್ಲಬಹುದು. ಹೌದು, ನಾನು ತುಂಬಾ ಶಕ್ತಿಶಾಲಿ. ಆ ಭಯಾನಕ ಪ್ರಾಣಿಗಳನ್ನ ನಾನು ಕೊಲ್ಲಬಲ್ಲೆ. ದಾರಿಯಲ್ಲಿ ಅವನು ಒಂದು ಸಾಧು ಬಾಬಾನ ನೋಡ್ತಾನೆ. ಚಿರತೆ, ಇಷ್ಟು ಕೋಪದಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಆಗ ನಡೆದ ಎಲ್ಲಾ ವಿಷಯವನ್ನು ಚೀತಾ ಹೇಳ್ತಾನೆ. ಚಿರತೆ, ತುಂಬಾ ಸೊಕ್ಕಿನವನಾಗೋಕೆ ಹೋಗ್ಬೇಡ. ಆ ಎಲ್ಲಾ ಪ್ರಾಣಿಗಳು ನಿನಗಿಂತ ತುಂಬಾನೇ ಶಕ್ತಿಶಾಲಿ. ಅವು ನಿನ್ನನ್ನ ಹೀಗೆ ಕೊಂದಾಕ್ತವೆ. ಬಾಬಾ, ನಾನು ಕೂಡ ಯಾರಿಗಿಂತ ಕಡಿಮೆ ಇಲ್ಲ. ನೋಡಿ, ಆ ಭಯಾನಕ ಪ್ರಾಣಿಗಳನ್ನ ಕೊಂದೇ ಹಾಕ್ಬಿಡ್ತೀನಿ. ಚಿರತೆ, ಕಟ್ಟಿಗೆ ಒಂದೇ ಇದ್ರೆ ಅದನ್ನ ಯಾರಾದರೂ ಸುಲಭವಾಗಿ ಮುರಿತಾರೆ. ಆದರೆ ಕಟ್ಟಿಗೆಗಳ ಗುಂಪಾದಾಗ ಅದನ್ನ ಮುರಿಯೋದು ಎಲ್ರಿಗೂ ಸುಲಭ ಆಗಲ್ಲಪ್ಪ. ನೀನು ಈ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋದೇ ಆದ್ರೆ ನೀನು ಶಕ್ತಿಯಿಂದ ಅಲ್ಲ, ಬುದ್ಧಿ ಮತ್ತು ಚತುರತೆಯಿಂದ ಈ ಯುದ್ಧವನ್ನ ಗೆಲ್ಲಬೇಕು. ನಾನು ಚಾಲಾಕಿ ಕೂಡ, ಧೈರ್ಯವಂತ ಕೂಡ. ಈ ಯುದ್ಧದಲ್ಲಿ ನಾನೇನೆ ಗೆಲ್ಲೋದು. ಚೀತಾ ಅಲ್ಲಿಂದ ಹೋಗೋಣ ಅಂತ ಅನ್ಕೊಳ್ಳೋ ಸಮಯದಲ್ಲಿ ಚೀತಾಗೆ ಬಾಬಾ ಒಂದು ಮಾಯ ಕಟ್ಟಿಗೆ ಕೊಡ್ತಾನೆ. ಚಿರತೆ, ನಿನ್ನದು ಇದೇ ನಿರ್ಧಾರ ಆಗಿದ್ರೆ ಈ ದಂಡವನ್ನ ನೀನು ತಗೊಂಡೋಗು. ಇದು ಒಂದು ಮಾಂತ್ರಿಕ ದಂಡ. ಇದು ನಿನ್ನನ್ನ ಎಲ್ಲಾ ಸಮಸ್ಯೆಗಳಿಂದ ಪಾರು ಮಾಡುತ್ತೆ. ಚೀತಾ ಮಾಯಾ ಕಟ್ಟಿಗೆಯನ್ನು ತಗೊಂಡು ಅವರು ಎಲ್ಲರೂ ಇದ್ದ ಅದೇ ಬೆಟ್ಟದ ಬಳಿ ಅದು ಹೋಗುತ್ತೆ. ಅಲ್ಲೋಗ್ ನೋಡಿದ್ರೆ ಆ ಭಯಂಕರವಾದ ಜಂತುಗಳು. ಅದು ಮಾತ್ರ ಅಲ್ಲದೆ ಮಧ್ಯದಲ್ಲಿ ಮಗನು ನಿಂತಿದ್ದ. ನನ್ನ ಮಗ. ಆಗ ಅವ್ರ ಎಲ್ಲರ ಮಧ್ಯೆ ಒಂದು ಯುದ್ಧ ಶುರುವಾಗತ್ತೆ. ಆದ್ರೆ ಆ ಕ್ರೂರವಾದ ಜಂತುಗಳು ಚೀತಾನೇ ಆಗ್ಲೇ ಅಲ್ಲಿ ಕಟ್ಟಾಗ್ಬಿಡ್ತವೆ. ಅಪ್ಪ, ಏಯ್, ನನ್ನನ್ನ ಬಿಡೋ. ನಿನಗೇನನ್ಸುತ್ತೆ ಚಿರತೆ? ನೀನು ನಮ್ಮಿಂದ ನಿನ್ನ ಮಗನನ್ನ ಬೆಳೆಸ್ಕೊಂಡು ಹೋಗ್ಬಿಡ್ತೀಯಾ? ಈಗ ನೋಡು ಚಿರತೆ, ಹೇಗೆ ನಾವು ನಿನ್ನ ಮಗನನ್ನ ಕಚ್ಚಿ ಕಚ್ಚಿ ತಿಂತೀವಿ. ಅದರ ಕಣ್ಣು ಮುಂದೆನೆ ಚಿಂಟು ಚೀತಾನ ಎತ್ಕೊಂಡು ಗುಹೆ ಒಳಗಡೆ ಹೋಗ್ಬಿಡ್ತವೆ. ನಾನು ನನ್ನ ಮಗನನ್ನ ಕಾಪಾಡಲೇಬೇಕು. ಅದು ಎಷ್ಟು ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ, ಆದ್ರೆ ಅದ್ರ ಕೈಲಿ ತಪ್ಸ್ಕೊಳಕ್ಕಾಗಲ್ಲ. ಈ ಹಗ್ಗ ಯಾಕೆ ಹರಿತಾ ಇಲ್ಲ? ಸಾಧು ಬಾಬಾ ಕೊಟ್ಟ ಕಟ್ಟಿಗೆ ಜ್ಞಾಪಕ ಬರುತ್ತೆ. ಹೌದು, ಸಾಧು ಬಾಬಾ ಹೇಳಿದ್ರು ನನಗೆ ಶಕ್ತಿ ಅಲ್ಲ, ನನ್ನ ಬುದ್ಧಿಯನ್ನ ಉಪಯೋಗಿಸ್ಬೇಕು ಅಂತ. ಮಾಂತ್ರಿಕ ದಂಡವೇ, ನನ್ನ ಈ ಹಗ್ಗವನ್ನ ಕತ್ತರಿಸು. ಆ ಮಾಯಾ ಕಟ್ಟಿಗೆಯ ಸಹಾಯದಿಂದ ಅವನು ಅಲ್ಲಿಂದ ಬಿಡುಗಡೆ ಆಗ್ತಾನೆ. ತಕ್ಷಣ ಅಲ್ಲಿಂದ ಮಗನಿಗೋಸ್ಕರ ಒಳಗಡೆ ಓಡ್ತಾನೆ. ಮಾಂತ್ರಿಕ ದಂಡವೇ, ಒಳಗಿನ ಎಲ್ಲ ಭಯಾನಕ ಪ್ರಾಣಿಗಳನ್ನ ಕೊಂದು ಬಿಡು. ಇಲ್ಲ ಚೀತಾ, ನಾನು ಯಾರನ್ನೂ ಸಾಯಿಸಕ್ಕಾಗಲ್ಲ. ನನ್ ಕೈಲಿ ಬರೀ ಒಳ್ಳೇದ್ ಮಾತ್ರ ಮಾಡಕ್ಕಾಗತ್ತೆ. ನಾನು ಒಬ್ಬನೇ ಇವರನ್ನ ಎದುರಿಸೋಕ್ಕಾಗಲ್ಲ. ಏನ್ ಮಾಡ್ಲಿ? ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಮಾಂತ್ರಿಕ ದಂಡವೇ, ನೀನು ಈ ಭಯಾನಕ ಪ್ರಾಣಿಗಳ ಕಣ್ಣಿನ ಬೆಳಕನ್ನ ಆರಿಸಬಹುದಾ? ಸರಿ ಆಯ್ತು, ಶಾಶ್ವತವಾಗಿ ಆಗಲ್ಲ, ಆದ್ರೆ ಒಂದು 10 ನಿಮಿಷ ಆಗತ್ತೆ. ಆಯ್ತು, ಸರಿ. ಆ ಮಾಯಾ ಕಟ್ಟಿಗೆಯ ಮಾಯೆಯಿಂದ ಅಲ್ಲಿರುವ ಆ ಕ್ರೂರವಾದ ಜಂತುಗಳಿಗೆ 10 ನಿಮಿಷ ಕಣ್ ಕಾಣಿಸ್ದೆ ಹೋಗ್ಬಿಡುತ್ತೆ.
ಆಗ ಚೀತಾ ಬೇಗ ಒಳಗಡೆ ಹೋಗಿ ಅಲ್ಲಿಂದ ಮಗನನ್ನು ಕರ್ಕೊಂಡು ಬೇಗ ಆ ಗುಹೆಯಿಂದ ಆಚೆ ಬಂದ್ಬಿಡ್ತಾನೆ. ಸ್ವಲ್ಪ ಸಮಯದಲ್ಲೇ ಅವನಿಗೆ ಕಣ್ ಕಾಣ್ಸಕ್ಕೆ ಶುರುವಾಗತ್ತೆ. ಆಗ ಶೇರ್ ಅವ್ರ ಮುಂದೆ ಬಂದು ನಿಂತ್ಕೋತಾನೆ. ಓಡಿ ಎಲ್ಲಿಗೆ ಹೋಗ್ತೀಯಾ ಚಿರತೆ? ಶೇರ್ಗೂ ಚೀತಾ ಮಧ್ಯ ಜಗಳ ಶುರುವಾಗತ್ತೆ. ಚೀತಾಗೆ ತುಂಬಾನೇ ಗಾಯ ಆಗಿರುತ್ತೆ. ನೀನ್ ನನ್ನನ್ನ ಯಾವತ್ತೂ ಸೋಲ್ಸಕ್ಕಾಗಲ್ಲ ಚಿರತೆ. ಚೀತಾ ಅದರ ಕಾಲಿನ ಸಹಾಯದಿಂದ ಶೇರ್ ಕಣ್ಣೊಳಗಡೆ ಮಣ್ಣನ್ನು ಹಾಕ್ಬಿಡ್ತಾನೆ. ಆ ನನಗೇನೋ ಕಾಣಿಸ್ತಾ ಇಲ್ಲ. ಆ ಆಗ ಚೀತಾ ತಕ್ಷಣ ಅವನನ್ನು ಆಮೇಲೆ ಮಗನನ್ನು ಕರ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಒಪ್ಕೊಂಡು ಚಿರತೆ, ನಿನ್ನ ಆ ಕಾಡಲ್ಲಿ ಈ ಯುದ್ಧವನ್ನ ಗೆದ್ದು ನೀನು ಸಾಬೀತು ಮಾಡಿದೆ. ನೀನು ನಿಜವಾಗಿಯೂ ಒಂದು ಶಕ್ತಿಶಾಲಿ ಚಿರತೆ ಅಂತ. ಇವತ್ತಿನಿಂದ ನೀನೇ ನಮ್ಮೆಲ್ಲರ ರಾಜ. ಈ ರೀತಿ ಚೀತಾ ಅದರ ಶಕ್ತಿ ಮತ್ತೆ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಅದು ಎಲ್ಲರನ್ನು ಸೋಲ್ಸ್ಬಿಡುತ್ತೆ. ಆವಾಗಿಂದ ಕಾಡಲ್ಲಿ ಅವನೇ ರಾಜನಾಗಿದ್ದ. ಕಾಡಿನ ಎಲ್ಲಾ ಜಂತುಗಳನ್ನು ಸುರಕ್ಷಿತವಾಗಿ ನೋಡ್ಕೋತಿದ್ದ. ಆಮೇಲೆ ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು.